ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಪಾಪು ಚೆನ್ನಾಗಿದ್ದೀವಿ. ಇವಾಗ ಸಾಲಿಗ್ರಾಮ ಹೋಗ್ತಾ ಇದ್ದೀವಿ. ಬಸ್ಸಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅಮ್ಮಂಗೆ ತುಂಬ ಹುಷಾರಿಲ್ಲ 3 ಡೇಸಿಂದ. ಅದಕ್ಕೋಸ್ಕರ ಅಮೌಂಟ್ ಇರಲಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಅಪ್ಪಾಜಿ ಇವತ್ತು ಕೆಲಸ ದುಡ್ಡಿಸ್ಕೊಬಂದು ಕೊಟ್ಟರು. ಹಂಗಾಗಿ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮ ಬಂದು ಬಸ್ಸಲ್ಲೇ ಸೀಟ್ ಇರಲಿಲ್ಲ. ಪಾಪುನು ನಿಂತ್ಕೊಂಡಿದ್ಲು. ಪಾಪ ಹೋಗಬೇಕಾದ್ರೆ ಇರೋ ಗೌರ್ಮೆಂಟ್ ಸ್ಕೂಲನ್ನ ಅದೇ ಸೇರಿಸಿ ಅಂತ ಹೇಳಿ ಅಪ್ಲಿಕೇಶನ್ ಥರ ಕೊಟ್ಟಿದ್ದರು. ಅದನ್ನು ತಗೊಂಡು ಹಿಡ್ಕೊಂಡು ಓದ್ಕೊಂಡು ಹೋಗ್ತಾ ಇದ್ದೆ. ಯಾಕಂದರೆ ಪಾಪುನು ನೆಕ್ಸ್ಟ್ ಹಾಕ್ಬೇಕಲ್ವ, ಎಲ್ಲಿ ಹಾಕೋದು ಅಂತೇಳಿ ನೋಡ್ತಾ ಇದ್ದೆ. ಮತ್ತು ಕ್ಲಿನಿಕ್ಕಿಗೆ ಬಂದು, ಇದೇ ಕ್ಲಿನಿಕ್ಕು ಮುಂಚೆ ಬೇರೆ ಹತ್ರ ಇತ್ತು. ಇವಾಗ ಒಂದು 4 ಇಯರ್ಸಿಂದ ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಚಿಕ್ಕ ಮಕ್ಕಳು ಇದ್ದಾಗ ಇವ್ರ ಹತ್ರನೇ ಕರ್ಕೊಂಬರ್ತಿದ್ದು. ಸಾಲಿಗ್ರಾಮಕ್ಕೆ ಫೇಮಸ್ ಇವರು ಸಂದೀಪ್ ಕ್ಲಿನಿಕ್ ಅಂತೇಳಿ. ಸಂದೀಪ್ ಅಂತ ಇವ್ರ ಹೆಸರು, ಡಾಕ್ಟರ್ ಹೆಸರು. ಆವಾಗ ನಾವೆಲ್ಲ ಹೋಗ್ಬೇಕಾದ್ರೆ ಆಗಿದ್ರು. ಇವಾಗ ಏಜ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ಕೃತು ಥರ ಇದ್ದಾಗಿಂದನೂ ಇವ್ರ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಸ್ವಲ್ಪ ಬೇರೆ ಕ್ಲಿನಿಕ್ಗೆಲ್ಲ ತೋರಿಸಿದ್ದು ಅಪ್ಪಾಜಿನೇ, ಕಾಲು ಹುಷಾರಿಲ್ಲದೆ ಹೋದಾಗ. ಬಟ್ ಅಮ್ಮಂಗೆ 2 ಟೈಮ್ಸ್ ಹೋದ್ರೂ ಹುಷಾರಾಗ್ತಾ ಇಲ್ಲ ಅಂತೇಳಿ ಇವಾಗ ಇವ್ರ ಹತ್ರನೇ ಬಂದು. ಇವ್ರು ಕೇಳ್ತಾಯಿದ್ರು, ಏನಕ್ಕಮ್ಮ ವೀಡಿಯೋ ಮಾಡ್ಕೊತಿದ್ಯಾ ಅಂತ. ಏನಕ್ಕಿಲ್ಲ ಸರ್ ಅಂದೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ನಂದಿನಿ ಪಾರ್ಲರ್ ಇತ್ತು. ಅಲ್ಲಿ ಹೋಗಿ ಮನೆಗೆ ಹಂಗೆ ಹಾಲು ತೊಗೊಂಡು ಅವರೇನೆ ಮಾತ್ರೆ ಕೊಟ್ಟರು. ಮೆಡಿಕಲ್ಗೆ ಬರೀಲಿಲ್ಲ. ಹಾಗಾಗಿ ಅವ್ರಿಗೇನೆ ಮೆಡಿಕಲ್ಗೆ ಹೋಗೋ ಅವಶ್ಯಕತೆನೇ ಬರಲಿಲ್ವಲ್ಲ. ಒಟ್ಟಿಗೆ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಪಕ್ಕದಲ್ಲೇ ಹಾಲು ತೊಗೊಂಡು ಹೊರಟು. ನೆಕ್ಸ್ಟ್ ಮೊಬೈಲ್ ಅಂಗಡಿಗೇ ಹೋಗಿದ್ದು. ಸೊ ಹೊರಟಾಗ ಅಲ್ಲಿ ಬಂದರು ಸೇಲ್ಸವರು ವಿತ್ ಫೈನಾನ್ಸ್ ಅವರೇ ಅನ್ಕೊತೀನಿ. ಬಂದು ತೋರಿಸ್ದಾಗ ಅವರು ವಿಡಿಯೋ ಅಂದರೆ ಕ್ಯಾಮ್ರಾ ಓಪನ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ಪ್ರಾಬ್ಲಮ್ ಆಗಲಿಲ್ಲ. ಆಗ್ತಾ ಇಲ್ಲ ಅಂದರು. ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದೆ. 5 ಡೇಸಿಂದ ಈ ಥರ ಆಗ್ತಾಯಿದೆ. ನಾನು ಏನಕ್ಕೋ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದೆ. ಬಟ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನಂದು ಈ ಥರ ಯೂಟ್ಯೂಬ್ ಚಾನಲ್ ಇದೆ. ಸೊ ನಾನು ಈ ಥರ ವೀಡಿಯೋಸ್ ಮಾಡ್ತಿರ್ತೀನಿ ಸರ್. 7 ಮಂತ್ಸು ಫೋನ್ ತೊಗೊಂಡ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಚೆನ್ನಾಗಿತ್ತು. ಇವಾಗ ಈ ಥರ ಆಗ್ತಾಯಿದೆ. ನನಗೆ ತೀರಾ ಪ್ರಾಬ್ಲಮ್ ಆಗ್ತಾಯಿದೆ ಸರ್ ಅಂತ ಹೇಳಿದೆ. ಬಟ್ ಅವರು ನೋಡಿ, ಇದು ಅವರೇ ಮಾಡಿರೋದು ವೀಡಿಯೋ ಸ್ಟಾರ್ಟಿಂಗು. ಎಲ್ಲಿ ಮೇಡಮ್ ಆ ಥರ ಬರ್ತಾನೆ ಇಲ್ವಲ್ಲ ಅಂದರು. ನಾನು ಏನಕ್ಕೆ ಸರ್ ಸುಳ್ಳು ಹೇಳಲಿ, ನೋಡಿ ನಂಗೆ ತೀರಾ ಪ್ರಾಬ್ಲಮ್ ಆಗ್ತಾಯಿದೆ. ಪ್ಲೀಸ್ ನೋಡಿ, ನನಗೆ ಫೋನು ಬೇಕೇ ಬೇಕು ತುಂಬ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ, ಯಾವುದು ನಿಮ್ಮದು ಚಾನಲ್ಲು ಅಂದರು. ಅವಾಗ ಹೇಳಿದೆ ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ. ಓಪನ್ ಮಾಡಿದ್ರು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಅಂದೆ. ಸಬ್ಸ್ಕ್ರೈಬು ಮಾಡಿಕೊಂಡ್ರು. ಏನು ಮೇಡಮ್ 3,500 ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು, ವೀಡಿಯೋಸು ಎಲ್ಲ ಚೆನ್ನಾಗಿ ಓಡಿದಾವಲ್ವ ಅಂದೆ. ಹೌದು ಸರ್ ಅಂದೆ. ಏನು ಅಮೌಂಟ್ ಎಲ್ಲ ಬರ್ತಿದೆಯಾ ಅಂತ ಕೇಳ್ತಾಯಿದ್ರು. ಇದು ಅವರೇ ಮಾಡಿರೋದು. ಉದ್ದುದ್ದ ಮಾಡ್ತಿದ್ರು ಸರ್. ಹಂಗೆ ಅಡ್ಡಡ್ಡನೇ ಮಾಡಿ ಸರ್ ಅಂದೆ. ಓಕೆ ಮಾಡ್ತಿದ್ದಾರೆ. ಅವ್ರು ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲೇ ಇಲ್ಲ. ಅದು ಕೆನಾಟ್ ಬಿ ಏನೋ ಒಂದು ಲೈನ್ ಬರ್ತಿತ್ತು. ಅದು ಬಂದಾಗ ಮ್ಯೂಟ್ ಆಗಿಬಿಡುತ್ತೆ. ಆ ಥರ ಬರಲೇ ಇಲ್ಲ. ಅವ್ರ ಅಮೌಂಟ್ ಎಲ್ಲ ಬರ್ತಿದೆಯಾ ಅಂದರು. ಇಲ್ಲ ಸರ್ ಅಮೌಂಟ್ ಬರ್ತಾ ಇಲ್ಲ, 7 ಮಂತ್ಸ್ ಆಗಿದೆ, ಇನ್ನು ತುಂಬ ವ್ಯೂಸ್ ಬರಬೇಕು, ಅದೇ ಈ ಥರ ಇದೆ ಪ್ರೋಸೆಸ್ಸು, ಅಮೌಂಟ್ ಏನೂ ಬಂದಿಲ್ಲ ಅಂದೆ. ಅದಕ್ಕೆ ನಿಮ್ಮ ಕಸ್ಟಮರ್ ಹತ್ರ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಸಿ ಸರ್, ನನ್ನ ಚಾನಲ್ ನೋಡಿ ಅಂತ ಇದ್ದೆ. ಅದಕ್ಕೆ ಅವರು ಅಮೌಂಟ್ ಆಗುತ್ತೆ ಮೇಡಮ್, ಅಮೌಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಎಲ್ಲರ ಕೈಲೂ ಅಂತ ತಮಾಷೆ ಮಾಡ್ತಿದ್ರು. ಆ್ಯಂಡ್ ತುಂಬ ಹೊತ್ತು ಈ ಥರ ಫೋನ್ ಇಟ್ಕೊಂಡು ವೀಡಿಯೋ ಮಾಡಿದ್ರು. ಆ ಥರ ಆಗಲೇ ಇಲ್ಲ. ಅವರು ಇನ್ನೊಬ್ಬರು ಬಂದರು. ಏನು ಮೇಡಮ್ ಈ ಥರ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಅಂದರು ಇವರೇನೆ. ಇಲ್ಲ ಸರ್ ಸುಮ್ಮನೆ ಬರೋಕ್ಕಾಗುತ್ತಾ, ಪ್ರಾಬ್ಲಮ್ ಇಲ್ದೇ ಏನು ಮಾತಾಡ್ತೀರಾ, ಸೊ 1 ವರ್ಷ ಸರ್ವಿಸ್ ಇದೆ ಅಂತ ವಾದ ಆಯಿತು. ಅವ್ರು ಸೆಕೆಂಡ್ ಬಂದವರು ಒಂದು ಸ್ವಲ್ಪ ಮಾತಾಡಿದ್ರು. ನಾನು ಮಾತಾಡಿದೆ. ಅಲ್ಲ ಸರ್ ಏನು ಅಂತೀರಲ್ವಾ, ದುಡ್ಡು ಕೊಟ್ಟಿಲ್ವಾ ನಾವೇನು, ಏನಕ್ಕೆ ಈ ಥರ ಮಾತಾಡ್ತೀರಾ, ಸುಮ್ಮನೆ ನಾನು ಬಂದು ಕೊಡೋಕ್ಕಾಗುತ್ತಾ ಅಂದೆ. ಅವಾಗ ಬೋರ್ಡ್ ತೋರಿಸಿದ್ರು. ನೋಡಿ ನಾವು ಡೈರೆಕ್ಟ್ ಕಂಪ್ನಿಗೆ ಕೊಡೋಕ್ಕಾಗಲ್ಲ, ವಿವೋ ಕಂಪ್ನಿ, ನನ್ನದು ಮೊಬೈಲ್ ವಿವೋ, ನೀವೇ ತಗೊಂಡೋಗಿ ಕೊಡಬೇಕು ಅಂತ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದೀವಿ ಅಂತ. ಬಟ್ ಅವ್ರು ನನಗೆ ಪರ್ಚೇಸ್ ಮಾಡಿದಾಗ ನಾನು 2 ಸಲ ಹೋಗಿದ್ದೆ. ಯಾಕಂದರೆ ಅಮೌಂಟು ಸಾಲದೇನೆ ನನ್ನ ತಂಗಿ ಹತ್ರ ಎಲ್ಲ ಹಾಕಿಸ್ಕೊಂಡು ATM ಅಲ್ಲೆಲ್ಲ ಅಮೌಂಟ್ ತೊಗೊಂಡಿದ್ದಂಥದ್ದು. 2 ಟೈಮ್ಸ್ ಹೋಗಿ ನಾನು ಓಡಾಡಿ ಕ್ಯಾಶು ಮತ್ತು ನನ್ನ ಹತ್ರ ಇದ್ದಿದ್ದು ಎಲ್ಲ ಹಂಗೆ 2 ಸಲ ನಾನು ಅಮೌಂಟ್ ಪೇ ಮಾಡಿದ್ದು. ಆವಾಗ ಅವ್ರು ಏನೂ ಹೇಳಿಲ್ಲ ನನಗೆ. ಏನಾದರೂ ಪ್ರಾಬ್ಲಮ್ ಆದರೆ, ಸಾಫ್ಟ್ವೇರು ಅಥವಾ ಮೊಬೈಲ್ದು ಪ್ರಾಬ್ಲಮ್ ಆದರೆ 1 ಇಯರ್ ಇರುತ್ತೆ ವಾರಂಟಿ. ಮೇಲ್ಗಡೆ ಎತ್ತಾಕೊಂಡು ಅಥವಾ ನೀರೊಳಗಡೆ ಹಾಕೊಂಡು ಮಾಡಿಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್ಮು, ಸರ್ವಿಸ್ ಇರುತ್ತೆ ಅಂತ ಹೇಳಿದರು. ಬಟ್ ಇವಾಗ ಹೋದರೆ ನಾನು ಕಂಪ್ನಿಗೆ ಕಳಿಸಿ ಸರ್, ಅವರು ರೆಡಿ ಮಾಡಿಕೊಡ್ತಾರೆ ನಾನು ಅಂದಿದ್ದಕ್ಕೆ ಅವರು ಆ ಥರ ಅಂದರು. ಅವರು ತುಂಬ ಹೊತ್ತು ನೋಡಿದ್ರು, ಒಂದು 20 ನಿಮಿಷ ನೋಡಿದ್ರು, ಅವ್ರಿಗೂ ಗೊತ್ತಾಗಲಿಲ್ಲ. ಹಂಗಂದಿದ್ದಕ್ಕೆ ಆ ಪರ್ಸನ್ನು ನನ್ನ ಹತ್ರ ವಾದ ಮಾಡಿದ್ರು. ನನಗೆ ಒಂದು ಸ್ವಲ್ಪ ಸಿಟ್ಟಾಗೇ ಆಗುತ್ತಲ್ವ, ದುಡ್ಡು ಕೊಟ್ಟಿರ್ತೀವಲ್ವ, ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು. ಯಾಕಂದರೆ ನಾನು ವರ್ಕ್ ಮಾಡಿದ್ದೀನಿ ಫೈನಾನ್ಸಲ್ಲಿ, ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದೆ. ಸರ್ ನಾನು ಫೈನಾನ್ಸಲ್ಲಿ ವರ್ಕ್ ಮಾಡಿದ್ದೀನಿ, ಕಸ್ಟಮರ್ ಹತ್ರ ನೀವು ರೂಡಾಗಿ ಮಾತಾಡಬೇಡಿ ಅಂತ ಹೇಳಿ.
ಮತ್ತು ಅಮ್ಮನ್ನ ಅಲ್ಲೇ ಕೂರಿಸ್ಬಿಟ್ಟು ನಾನು ಪಾಪು ಇಬ್ಬರು ಬಂದಿದ್ದು. ಆಮೇಲಿಂದ ಅಮ್ಮನೂ ಬಂತು. ಏನಪ್ಪ ಇದು ಇವಾಗ ಹಿಂಗೆ ಅಂತೀರಾ, ತಗೋಬೇಕಾದ್ರೆ ಹೇಳಬೇಕಲ್ವ ನೀವು ಅಂತ. ಬಿಕಾಸ್ ವಿವೋದು ಕಂಪ್ನಿದು ಅಂದರೆ ಏನು ಸರ್ವಿಸ್ ಸೆಂಟರ್ ಬಂದು ಮೈಸೂರಲ್ಲಿದೆಯಂತೆ. ನಾನು ಮೈಸೂರಿಗೆ ಹೋಗಿ ಕೊಡೋಕ್ಕಾಗತ್ತಾ ಇವಾಗ, ಇವರೇ ಕಳಿಸ್ಕೊಡ್ಬೇಕು. ಆಮೇಲಿಂದ ಹಿಂಗೆ ನೋಡಿದೆ ಒಂದು 10-15 ನಿಮಿಷ, ಅದು ಶೋ ಆಗಲಿಲ್ಲ. ಇಲ್ಲಿ ಬರ್ತಾನೆ ಇಲ್ವಲ್ಲ, ನೀವೇನೋ ಮ್ಯೂಟ್ ಮಾಡಿಬಿಟ್ಟು ವೀಡಿಯೋ ಮಾಡಿದ್ದೀರಾ ಹಾಗೆ ಹೀಗೆ ಅಂದರು. ನೋಡಿ ಸರ್, ಮ್ಯೂಟ್ ಮಾಡಿ ವೀಡಿಯೋ ಮಾಡೋಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ ಮ್ಯೂಟ್ ಮಾಡಿ ವೀಡಿಯೋ ಮಾಡೋದಕ್ಕೂ ಈ ಥರ ಪ್ರಾಬ್ಲಮ್ ಆಗೋದಕ್ಕೂ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಮೊನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋ 1 ಮಿನಿಟ್ಟು ಮ್ಯೂಟ್ ಆಗಿದೆ. ಆ ವಿಡಿಯೋನು ಕೂಡ ತೋರಿಸ್ತೆ. ಅವ್ರು ಬಂದರು, ಬಂದು ಏನು ಮೇಡಮ್ ಹೇಳಿ ಅಂದರು, ಈ ಥರ ಹೇಳಿದೆ. ಮತ್ತೆ ಅವರು ಬೇರೆ ಥರ ನೋಡಿ ಅವರು ಕ್ಯಾಮ್ರಾ ಏನೋ ರಿಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರ ಮ್ಯಾನೇಜರ್ ನೋಡಿ ಆ ಕಡೆ ಒಬ್ರು ಕೌಂಟರ್ ಹತ್ರ ಕೂತಿದ್ದಾರೆ. ಅದೇ ಥರ ಪ್ರಾಬ್ಲಮ್ ಆಯಿತು ಅಂದರೆ ಹಬ್ಬ ಮುಗಿಸ್ಕೊಳ್ಳಿ, ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ. ಹಬ್ಬ ಮುಗಿಸ್ಕೊಂಡ ನಂತರ ಆದರೆ ಸಾಧ್ಯ ಆದರೆ ನೀವೇ ಮೈಸೂರಿಗೆ ಹೋಗಿ ಬೇಗ ಅದೇ ಸಂಜೆ ಹೊತ್ತಿಗೆಲ್ಲ ರೆಡಿ ಮಾಡಿಕೊಡ್ತಾರೆ, ನಾವು ಕಳಿಸಿದ್ರೆ 1-2 ಡೇಸ್ ಆಗುತ್ತೆ ಅಂದರು. ಅದಕ್ಕೆ ಇಲ್ಲ ಸರ್ ನಾನು ಹೋಗೋಕ್ಕಾಗಲ್ಲ ಅಂದಿದ್ದಕ್ಕೆ, ಓಕೆ ಮೇಡಮ್ ಹಬ್ಬ ಮುಗಿಸ್ಕೊಂಡು ಬನ್ನಿ, ನಾವು ಕಂಪ್ನಿಗೆ ಕಳಿಸ್ಕೊಡ್ತೀವಿ, ಏನಾಗಿದೆ ಅಂತ ತೋರಿಸ್ತೀವಿ, ಬಟ್ ನಾವು ಕಳಿಸಿದ್ರೆ 2 to 3 ಡೇಸ್ ಆಗುತ್ತೆ ಅವರು ರಿಟರ್ನ್ ಫೋನ್ ಕಳಿಸ್ಕೊಡೋಕ್ಕೆ ಅಂದರು. ಓಕೆ ಸರ್, ಬಟ್ ರೂಡಾಗಿ ಮಾತಾಡಬಾರ್ದು, ಯಾಕಂದರೆ ಕಸ್ಟಮರ್ಸು ನೆಕ್ಸ್ಟ್ ಟೈಮ್ ನಾವು ನಿಮ್ಮ ಅಂಗಡಿಗೆ ಬರೋದು ಬೇಡವಾ ಏನಾದರೂ ತೊಗೊಳಕ್ಕೆ ಅಂದೆ. ಆ್ಯಂಡ್ ಅವ್ರು ಕೂಲಾಗೆ ಮಾತಾಡಿದ್ರು, ಪಾಪ ಇವರು ಕೂಲಾಗೆ ಮಾತಾಡಿದ್ರು. ಏನು ಒಂದು ನಿಮಿಷ ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರು. ಯಾಕಂದರೆ ನಮ್ಗೆ ಸಿಟ್ಟಿರುತ್ತೆ, ದುಡ್ಡು ಕೊಟ್ಟಿರ್ತೀವಿ, ನನ್ನ ಪ್ರಾಬ್ಲಮ್ ಆಗ್ದೇ ಸುಮ್ಮನೆ ನನಗೆ ಹುಚ್ಚ ಬರೋಕ್ಕೆ ಅಂದರೆ ನನಗೇನು ಗೊತ್ತು ಅಂತ ಏನೋ ಒಂಥರ ಮಾತಾಡಿದ್ರು. ನಂಗೆ ಇಷ್ಟ ಆಗಲಿಲ್ಲ. ಸೊ ನಾನು ಆಟೋಮೆಟಿಕ್ಕಾಗಿ ರೇಜ್ ಆಗೇ ಮಾತಾಡಿದೆ. ಬಿಕಾಸ್ ದುಡ್ಡು ಕೊಟ್ಟಿದ್ದೀನಿ, 7 ಮಂತ್ಸ್ ಆಗಿದೆ ತೊಗೊಂಡು, ನನಗೆ ಇವಾಗ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ಆ್ಯಂಡ್ ಆ ಪರ್ಸನ್ನು ನಾನು ಪರ್ಚೇಸ್ ಮಾಡಬೇಕಾದ್ರೆ ನೀವು ಮೈಸೂರಿಗೆ ಹೋಗಬೇಕು ಸರ್ವಿಸ್ಗೆ ಅಂತ ಹೇಳೇ ಇಲ್ಲ ನನಗೆ. 1 ಇಯರ್ ಸರ್ವಿಸ್ ಇರುತ್ತೆ ಅಂತ ಆ ಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಈ ಥರ ಹೇಳ್ತಿದ್ದಾರೆ. ಸೊ ಹಾಗಾಗಿ ನನಗೆ ಸಿಟ್ಟು ಬಂತು ಅಷ್ಟೇ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಹೊರಟು ನೋಡೋಣ, ಓಕೆ ಸರ್ ಹಬ್ಬದ ತನಕ ನೋಡ್ತೀನಿ, ಮತ್ತೆ ಓಕೆ ಏನೋ ರಿಸೆಟ್ ಮಾಡಿದ್ದಾರೆ ಅಲ್ವ, ಮತ್ತೆ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಬರ್ತೀನಿ ಹಬ್ಬ ಕಳ್ಕೊಂಡು ಅಂತ ಅಂದೆ. ಓಕೆ ಮೇಡಮ್ ಬನ್ನಿ ಅಂದರು. ಆ್ಯಂಡ್ ಪಾಪುನು ಕೂಡ ಅಮ್ಮ ಬಂತು. ಒಂದು ಸಲ ಅಮ್ಮನ ಮಾತಾಡಿಕೊಂಡು ಹೊರಗಡೆ ಅಲ್ಲಿ ಮೆಟ್ಲ ಹತ್ರ ಕೂತಿತ್ತು. ಪಾಪು ತುಂಬ ಚೇಷ್ಟೆ ಮಾಡ್ತಾಯಿದ್ಲು, ಅಲ್ಲಿ ಆಟ ಆಡ್ತಾಯಿದ್ಲು, ಅದು ಇದು ಮುಟ್ಟೋದು ಎಳಿಯೋದು ಎಲ್ಲ ಮಾಡ್ತಾಯಿದ್ಲು. ನಾನು ಕೂಡ ಅದ್ಲಿಸ್ತಾ ಇದ್ದೆ. ಆ್ಯಂಡ್ ಈ ವಿಡಿಯೋ ಮಾಡಿರೋ ಪರ್ಪಸ್ಸು ಕೂಡ ಅದೇನೇ, ಅದು ಶೋ ಆಗುತ್ತಲ್ವ ಅಲ್ಲಿ ಕ್ಯಾಮ್ರಾದಲ್ಲಿ ಮ್ಯೂಟ್ ಆಗುತ್ತಲ್ಲ ಅಂತೇಳಿ ನಾನು ಬೇಡ್ಕೋತಾ ಇದ್ದೆ, ದೇವರೇ ನಾನು ವೀಡಿಯೋ ಮಾಡಬೇಕಾದ್ರೆ ಆ ಥರ ಮ್ಯೂಟ್ ಆಗ್ತಿದೆ, ಈ ಶೋರೂಮಿಗೆ ಬಂದುಬಿಟ್ಟು ಈ ಪೂರ್ವಿಕಾಗೆ ಬಂದುಬಿಟ್ಟು ಮಾಡೋಕ್ಕೆ ಹೋಗ್ತಾಯಿದ್ರೆ ಏನೂ ಬರ್ತಾನೆ ಇಲ್ವಲ್ಲ, ಅದು ಅವರು ನಮಗೆ ತೋರಿಸ್ಬೇಕು, ನೀವು ಅಥವಾ ನೀವು ವೀಡಿಯೋ ಮಾಡ್ಬೇಕಾದ್ರೆ ಆ ಥರ ಬಂದರೆ ಸ್ಕ್ರೀನ್ಶಾಟ್ ತೆಗೆದು ತೋರಿಸಿ ನಮಗೆ, ನಮಗೆ ತೋರಿಸ್ತಾನೆ ಇಲ್ವಲ್ಲ ಅಂತ ಹಾಗೆಲ್ಲ ಏನೋ ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಡೌಟ್ ಪಡ್ತಾಯಿದ್ರು. ಹಾಗಾಗಿ ಅವ್ರ ಎದುರುಗಡೆನೇ ಎಷ್ಟೊತ್ತು 20 ನಿಮಿಷ ವೀಡಿಯೋ ಮಾಡಿದ್ದೀನಿ. ಬಟ್ ಅಲ್ಲಿ ಶೋನೇ ಆಗಲಿಲ್ಲ. ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಆನ್ ದ ವೇ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಡ್ಕೊಬರ್ಬೇಕಾದ್ರೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಯಿತು. ಬಟ್ ಆ ಶೋರೂಮ್ಗೆ ಒಳಗಡೆ ಹೋಗಿ ವೀಡಿಯೋ ಮಾಡಿದಾಗ ಪ್ರಾಬ್ಲಮ್ ಆಗಲಿಲ್ಲ. ಓಕೆ ಅವ್ರು ಹೇಳಿದ್ದಕ್ಕೆ ಓಕೆ ಅಂತ ಹೇಳಿ ಇವತ್ತು ವಾಪಸ್ ಬಂದಿದ್ದೀನಿ. ಅದೇ ಪ್ರಾಬ್ಲಮ್ ಆದರೆ ಹಬ್ಬ ಕಳ್ಕೊಂಡೋಗಿ ಕೊಡ್ತೀನಿ, ಅವರು ಕಂಪ್ನಿಗೆ ಕಳಿಸ್ತಾರಂತೆ. ಇನ್ನೇನು ಮಾಡೋದು, ನನಗೂ ಆಪ್ಷನ್ನೇ ಇಲ್ಲ. ಇವಾಗ ನಾನು ಹೋಗಿ ಮೈಸೂರಿಗೆ ಕೊಡೋಕ್ಕಾಗಲ್ಲ. ಅವ್ರು ಪರ್ಚೇಸ್ ಮಾಡಬೇಕಾದ್ರೆ ನನಗೇನು ಹೇಳೇ ಇಲ್ಲ. ಇವಾಗ ನೋಡಿದ್ರೆ ನಾವು ಹೇಳಿದ್ದು ಅಂತ ನನ್ನ ಹತ್ರನೇ ವಾದ ಮಾಡ್ತಾರೆ. ಈ ಸಾಲಿಗ್ರಾಮದಲ್ಲೇ ಇರೋದು. ನಾನು ಅಂದೆ, ನಾನು ಮೈಸೂರಿಗೆ ಹೋಗಿ ತೊಗೊಳ್ಳಿವೆ ಅಥವಾ ಬೇರೆ ಮೊಬೈಲ್ ಅಂಗಡಿಗೆ ಕೊಟ್ಟು ಒಂದು 500 ರೂಪಾಯಿ ಕೊಟ್ಟು ರೆಡಿ ಮಾಡಿಸ್ಕೊತೀನಿ. ನೀವು 1 ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ದಕ್ಕೆ ನಾನು ಕವರ್ನು ಕೂಡ ಎಸ್ತಿಲ್ಲ. ಪೂರ್ವಿಕಾ ಅಂತ ಬ್ಯಾಗ್ ಕೊಡ್ತಾರಲ್ಲ, ಬ್ಯಾಗ್ನೂ ತರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬ್ಯಾಗ್ನೂ ಕೂಡ ನಾನು ಎಸ್ತಿಲ್ಲ. ಸರಿ ಆಯಿತು ಅಂತ ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡು ನಾವಿವಾಗ ಹೊರಟು ಸ್ವಲ್ಪ ತರಕಾರಿ ಮನೆಗೆ ಸಾಮಾನು ತೊಗೊಳ್ಳೋಣ ಅಂತ ಹೇಳಿ. ಅಮೌಂಟು ಕಡಿಮೆನೇ ಕೊಟ್ಟಿದ್ದರು, ಅಪ್ಪಾಜಿ 1000 ಕೊಟ್ಟಿದ್ದರು. ಲಾಸ್ಟ್ ಬಿಟ್ಟು 400 ಆಯಿತು. ಅದಕ್ಕೇ ಸ್ವಲ್ಪ ಏನು ಅವಶ್ಯಕತೆ ಇದೆ ಅಷ್ಟು ಸಾಮಾನು ತೊಗೊಂಡು ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೋ. ಅಮ್ಮ ಪಾಪ ಮೆಟ್ಲ ಹತ್ರನೇ ಕೂತಿತ್ತು, ಸುಸ್ತಾಗಿತ್ತು, ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡಿತ್ತಲ್ವ. ಹಾಗಾಗಿ ಅಲ್ಲಿಂದ ಬರಬೇಕಾದ್ರೆ ನಮ್ಮೂರು ಕೊಪ್ಪಳು ದೊಡ್ಡವ ನಮ್ಮ ಮನೆ ಎದುರುಗಡೆನೇ ಇದ್ದಿದ್ದು. ಇವಾಗ ಸೈಟಲ್ಲಿ ಮನೆ ಕಟ್ಕೊಂಡು ಅಲ್ಲವ್ರೆ. ಅವ್ರು ಕೂತಿದ್ರು. ಏನು ಕೂತವ್ರೆ ಅಂದ್ಬಿಟ್ಟು ನೋಡಿದ್ದಕ್ಕೆ ಗ್ಯಾಸ್ ಒಲೆ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದನ್ನು ರೆಡಿ ಮಾಡೋಕೆ ಕೊಟ್ಟಿದ್ರಂತೆ. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಅವ್ರದ್ದು ಲೇಟ್ ಆಗುತ್ತೆ ಊರಿಗೆ ಬರೋದು ಅಂತ ನಾವು ಬಂದು
ಅಲ್ಲಿ ಹಳಸಿನಣ್ಣು ನೋಡಿದ್ಲು ಪಾಪ. ಈ ಕಡೆಯಿಂದಲೇ ಕೇಳಿದ್ಲು, ಆ ಕಡೆಯಿಂದ ಬರ್ಬೇಕಾದ್ರೆ ತಗೊಳ್ಳೋಣ ಪಾಪ ಅಂದಿದ್ದೆ. ಸೊ ನೆನೆಸ್ಕೊಂಡು ಕೇಳಿದ್ಲು, ಅವಳಿಗೆ ಹಳಸಿನಣ್ಣು ಕೊಡಿಸ್ಕೊಂಡು ಅಲ್ಲಿಂದ ಸಾಮಾನು ಅಂಗಡಿಗೆ ಬಂದಿದ್ದು. ನಾವು ರೆಗ್ಯುಲರಾಗಿ ತಗೊಳ್ಳೋ ಅಂಗಡಿಗೆ ಹೋಗಲಿಲ್ಲ, ಯಾಕಂದರೆ ಇನ್ನೂ ಮುಂದೆ ಹೋಗಬೇಕು, ಅಮ್ಮಂಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಪಾಪುನು ಹಠ ಮಾಡ್ತಾ ಇದ್ಲು ಅಂತ ತುದಿಲಿದ್ದಿದ್ದ ಅಂಗಡಿಲಿ ಸಾಮಾನು ತೊಗೊಂಡು ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ತರಕಾರಿ ತೊಗೊಂಡು, ಬೀನ್ಸು ಮತ್ತು ಅದೇನೋ ಸ್ವಲ್ಪ ತರಕಾರಿ ತೊಗೊಂಡು, ಯಾವುದು ಕಡಿಮೆ ಇದೆ ನೋಡಿಕೊಂಡು ಹೀರೆಕಾಯಿ ತೊಗೊಂಡು ಬಂದು ಅಲ್ಲಿಂದ ಬಂದುಬಿಟ್ಟು ಡೈರೆಕ್ಟು ಬೇಕ್ರಿಗೆ ಬಂದು ಪಾಪುಗೆ ಲಾಲಿಪಾಪು, ಮನೆಗೆ ಬ್ರೆಡ್ ತೊಗೊಂಡು ಬಂದು. ನಮ್ಮೂರು ಪ್ರಭಾಣ ಅವ್ರದ್ದು ಆಟೋ ಇತ್ತು, ಫುಲ್ಲು ರಶ್ ಇತ್ತು. ನಾನು ಮುಂದೆ ಕೂತಿದ್ದೆ, ಪಾಪುನ ಕೂರಿಸ್ಕೊಳಕ್ಕಾಗಲಿಲ್ಲ, ಅಮ್ಮ ಫುಲ್ ರಶ್ ಇತ್ತು. ಅಲ್ಲಿ ಎಷ್ಟು ಇಕ್ಕಟ್ಟಲ್ಲಿ ಕೂತವ್ರೆ ನೀವು ನೋಡ್ಬೋದು. ಅದಕ್ಕೆ ಅವರೇನೆ ಡ್ರೈವರೇನೆ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡ್ರು. ಅಲ್ಲಿಂದ ಬರಬೇಕಾದ್ರೆ ನಮ್ಮೂರಲ್ಲಿ ನೋಡಿ ಗದ್ದೆ ನಾಟಿ ಮಾಡ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಎಲ್ಲ ನೋಡು ಇವಳು ವೀಡಿಯೋ ಮಾಡ್ಕೊತಾವಳೆ ಗದ್ದೆ ನಾಟಿ ಮಾಡೋದನ್ನ ಅಂತ ಇದ್ರು ನಮ್ಮೂರವ್ರ ಆಂಟಿರು. ನಾನು ಏನಕ್ಕೆ ಮಾಡಿಕೊಂಡೆ ಅಂದರೆ, ಒಬ್ಬರು ವೀಡಿಯೋದಲ್ಲಿ ಹೇಳಿದರು ನಿಮ್ಮ ಹಳ್ಳಿ ಸೊಗಡನ್ನ ತೋರಿಸಿ ಅಂತ. ನಾನು ಗದ್ದೆ ಹೋಗಲ್ವಲ್ಲ, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನೀರು ಹಿಡಿತಾ ವ್ಲಾಗ್ ಮಾಡ್ತಾಯಿದ್ದೀನಿ. 1:15ಗೆ ಬಂದು ಮನೆಗೆ ಬಂದು ಟೀ ಇಟ್ಕೊಂಡು ಕುಡಿದು ಫ್ರೆಶ್ ಅಪ್ ಆಗಿ ಕೂತಿದ್ದು. ಊಟ ಮಾಡಬೇಕಿತ್ತು, ರೈಸ್ ಇಟ್ಟಿದ್ದೆ. ನೀರು ಬಂದೋಗಿ ನೀರು ಬಂದು ಕರೆಂಟ್ ಇಲ್ಲ. ಹಂಗೂ ಏನಾದರೂ ತೊಟ್ಟಿಗೆ, ಇವಕ್ಕೆ, ಕಡಾಯಿಗೆ ಮತ್ತು ಈ ಬಕೆಟ್ಗಳಿಗೆಲ್ಲ ಊದಿದ್ದೀನಿ. ಡ್ರಮ್ಮು ಫುಲ್ ಐತೆ. ತೊಟ್ಟಿಗೆ ಇನ್ನು 1/4 ಭಾಗ ಊಯಬೇಕು, 3/4 ಭಾಗ ಊದಿದ್ದೀನಿ. ಒಳಗಡೆ ಹಿಡ್ಕೊಳ್ಳಿಲ್ಲ, ಬಿಕಾಸ್ ಹೊಳೆ ನೀರು ಅಂತ ಹೇಳಿ ಅಂಡೆಗೆ ಮಾತ್ರ ತೊಳೆದ್ಬಿಟ್ಟು ಹಿಡ್ಕೊಂಡು. ಚೌರ್ಗಿಗಳು ಒಳಗಡೆದು ಕ್ಯಾನೇನು ಹಿಡ್ಕೊಂಡಿಲ್ಲ. ಮೋಟ್ರೆಲ್ಲ ಹಾಕ್ತೋ ಇದೆ, ಮೋಟ್ರೆಲ್ಲ ಹಾಕ್ತೋ, ಬಟ್ ಕರೆಂಟ್ ಬಂದೇ ಇಲ್ಲ. ನೀರು ಹಿಡಿಯೋಕೆ ಆಯ್ತಾ ಇಲ್ಲ. ಎಲ್ಲಿ ಬಟ್ಟೆ ಒಗಿತೈತೆ. ನಮ್ಮ ಕೃತನು ಅವಳ ಚಡ್ಡಿಗಳೆಲ್ಲನೂ ಒಕ್ಕೋತಾವಳೆ. ಆಲ್ರೆಡಿ ಬೆಳಗ್ಗೆಯಿಂದ 3 ಜೊತೆ ಡ್ರೆಸ್ ಚೇಂಜ್ ಮಾಡೋಳೆ. ಕೃತು ಇದು 3 ಡ್ರೆಸ್ಸು. ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಕರೆಂಟ್ ಬಂದ್ಬಿಟ್ಟು ಅಯ್ಯೋ ಹೆಂಗೆ ಮೋಟ್ರ್ ಹಾಕೋತಾ ಇದ್ದೀನಿ. ಮೋಟ್ರ್ ಹಾಕ್ಕೊಂಡಿದ್ವಲ್ವ, ಆನ್ ಮಾಡ್ಬೋದು. ಎಲ್ಲದಕ್ಕೂ ತುಂಬಿದ್ದೀನಿ. ಇವಾಗ ಕರೆಂಟ್ ಬಂತು. ತೊಟ್ಟಿ ಇನ್ನೊಂದು 7-8 ಚೋರ್ಗೆ ತುಂಬಬೇಕಿತ್ತು. 1/4 ಭಾಗ 3/4 ಭಾಗ ತುಂಬೈತೆ. ಸುಸ್ತಾಗೋಯ್ತು. ಮುಂಚೆನೇ ಬಂದಿದ್ರೆ ಹೆಂಗೋ ಆರಾಮಾಗಿ ಇಟ್ಕೊಬೋದಾಯಿತು. ಎಲ್ಲದಕ್ಕೂ ತುಂಬಿದ್ಮೇಲೆ ಬಂತು ಗೈಸ್. ಮನೆ ಎಲ್ಲ ಫುಲ್ ನೀರು, ಚೌರಿಗೆಲಿ ನೀರು ಹಿಡ್ಕೊಂಡು ಹೋದ್ರೆ ಮನೆಯೆಲ್ಲ ನೀರು. ಈಗ ಒಂದು ಕಡೆ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಬೇಕು. ಆಲ್ರೆಡಿ 2:15 ಆಗ್ಬಿಟ್ಟೈತೆ ಟೈಮು. ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿ ಪಾಪುನ ಅವಳೇನಾದ್ರು ಮಲ್ಕೊಂಡ್ರೆ ಬಿಸಿಲು ಕುಣಿತಾಳೆ ಬೀದಿಲೆಲ್ಲ. ಅವಳನ್ನ ಆದರೆ ಮಲಗಿಸ್ಬೇಕು. ಮಲ್ಕೊಳ್ಳಿಲ್ಲ ಅಂದರೆ ಕರೆಂಟ್ ಬಂದಾಯ್ತಲ್ವ, ಚಿಂಟು ಟಿ ವಿ ಹಾಕ್ಕೊಟ್ರೆ ನೋಡ್ಕೊಂಡು ಮಲ್ಕೋತಾಳೆ. ನೀರು ಹಿಡಿದು ಇಷ್ಟು ಕೆಲಸಗಳು ಮಾಡಿಕೊಂಡು ರೆಸ್ಟ್ ಮಾಡಬೇಕು. ನಂಗೆ ಆದ್ರೆ ಉಸಿರುನೇ ಗೊತ್ತಾಗೈತೆ. ಚೌರಿಗೆ ಎತ್ತು ತುಂಬ ವರ್ಷಗಳಾಗೈತೆ. ಇವಾಗ ಒಂದು 2 ಸಲದಿಂದ ಚೌರಿಗೆ ಎತ್ತುತ್ತಾ ಇರೋದು. ಮತ್ತು ಅಮ್ಮನ್ನ ಬಟ್ಟೆ ಒಗಿಬೇಡ ಬಿಡು, ನಾನು ನೀರು ಹಿಡಿದ್ಬಿಟ್ಟು ಒಕ್ಕೋತೀನಿ, ಇಲ್ಲಾಂದರೆ ನಾಳೆಗೋ ನಾಡ್ದೋ ಒಕ್ಕೊಳಕ್ಕಾಯ್ತದೆ ಬಿಡು ಅಂದೆ. ಕರೆಂಟ್ ಇದ್ದಿದ್ರೆ ಮೋಟ್ರ್ ಹಾಕ್ಬಿಟ್ಟು ಬಟ್ಟೆ ಒಗೆಯೋಕ್ಕೆ ಸರಿಯಾಗೋದು. ಕರೆಂಟ್ ಇದ್ದಿಲ್ವಲ್ಲ, ಅದಕ್ಕೆ ನೀನು ನೀರು ಹಿಡ್ಕೋಗು, ನಾನು ಒಕ್ಕೋತೀನಿ ಅಂದ್ಬಿಟ್ಟು ಒಗಿತೈತೆ. 2 ಇಂಜೆಕ್ಷನ್ ಮಾಡಿಸ್ಕೊಂಡೈತೆ. ಇಂಜೆಕ್ಷನ್ ಮಾಡಿಸ್ಕೊಂಡು ಒಂದು 10 ನಿಮಿಷ ಮಲಗಿತ್ತಷ್ಟೇ. ನಾನು ರೈಸ್ಗೆ ಇಟ್ಬಿಟ್ಟು ಇದು ಮಾಡ್ತಾಯಿದ್ದೆ. ನೀರು ಬಂದು ಸ್ವಲ್ಪ ಪರವಾಗಿಲ್ವಂತೆ. ತಲೆ ಎತ್ತಕ್ಕಾಗ್ತಿರ್ಲಿಲ್ಲ, ತಲೆ ಭಾರ, ತಲೆನೋವು ಈಗೆಲ್ಲ ಕಡಿಮೆ ಆಗೈತೆ ಅಂತಿತ್ತು. ಬಟ್ಟೆ ಒಗಿತೈತೆ. ಅದಕ್ಕೆ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಹೇಳ್ತಾ ಇದ್ದೀನಿ. ಒಟ್ಟಿಗೆ ಒಗೆದ್ಬಿಟ್ಟು ಊಟ ಮಾಡ್ತೀನಿ ಅಂತೈತೆ. ಗೈಸ್ 3 ದಿನ ಆಯಿತು ಅಮ್ಮ ಹುಷಾರು ತಪ್ಪಿ. ದುಡ್ಡಿರಲಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ. ನಮಗೆ ಒಂದೊಂದಲ್ಲ, ನಮ್ಮ ಅಪ್ಪಾಜಿಗೂ ಹುಷಾರಿಲ್ಲ, ನಮ್ಮ ಅಮ್ಮಂಗೂ ಹುಷಾರಿರೋದಿಲ್ಲ, ನನಗೂ ಏನೇನೋ ಒಂದೊಂದು ಯಾಕೆ ಹಿಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ. ಅದೇನೋ ದೇವ್ರಿಗೆ ಅದೇನೋ ಗೊತ್ತಾಯ್ತಿಲ್ವೇನೋ, ಅದೆಷ್ಟು ಕಷ್ಟ ಕೊಡ್ತಾನೆ
ಅದು ಎಷ್ಟು ಕಷ್ಟ ಕೊಡ್ತಾನೆ ಕೊಡಲಿ ದೇವರು. ನೋಡೋಣ ಎಷ್ಟು ಸಹಿಸ್ಕೊಳಕ್ಕಾಗತ್ತೆ ಅಷ್ಟು ಸಹಿಸ್ಕೊಳ್ಳೋಣ. ಯಾಕಂದರೆ 3 ದಿನದಿಂದ ಅಮ್ಮಂಗೆ ಹುಷಾರಿರಲಿಲ್ಲ, ದುಡ್ಡಿಲ್ಲ ಕರ್ಕೊಂಡು ಹೋಗೋಕ್ಕೆ. ನನ್ನ ತಂಗಿಗೂ ಸ್ಯಾಲ್ರಿ ಆಗಿರಲಿಲ್ಲ. ನನ್ನ ಹತ್ರ ಒಂದು 300 ರೂಪಾಯಿ ದುಡ್ಡಿತ್ತು ಬರ್ಡೇಗೆ ಅಂತ ಎಲ್ಲರೂ ಕೊಟ್ಟಿದ್ದು. ಅದನ್ನು ಗೋಲ್ಕಕ್ಕೆ ಹಾಕ್ಬಿಟ್ಟೆ, ಪಾಪನ ಕೈಲಿ ಗೋಲ್ಕಕ್ಕೆ ಹಾಕಿಸ್ಬಿಟ್ಟೆ. ಇವತ್ತು ಅಪ್ಪಾಜಿ ಕೆಲ್ಸಕ್ಕೆ ಹೋಯ್ತೈತಲ್ಲ, ಅವ್ರ ಹತ್ರ ಇಸ್ಕೊಬಂದು ಬೆಳಗ್ಗೆ ಕೊಡ್ತು 1000 ರೂಪಾಯಿ. ಅದರಲ್ಲೇ ತರಕಾರಿ, ಅಮ್ಮಂಗೆ ಹಾಸ್ಪಿಟ್ಲು ಸ್ವಲ್ಪ ಸಾಮಾನು ತೊಗೊಂಡು 1000 ರೂಪಾಯಿಲೇ ಬಂದಿದ್ದೀವಿ. ತುಂಬ ಕಷ್ಟ ಆಯ್ತದೆ. ಅಯ್ಯೋ, ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ದುನಿಯಾ. ನಮ್ಮ ಕಷ್ಟಗಳು ಏನು ಯಪ್ಪ ದೇವ್ರೆ, ನನಗಂತೂ ಸಾಕಾಗ್ಬಿಟ್ಟೈತೆ. ಒಂದಾದ್ಮೇಲೆ ಒಂದು ಅನ್ನೋ ಥರ. ಇವಾಗ ತೊಟ್ಟಿ ತುಂಬ್ಕೋತು ಸಂಪು ತಿರುಗಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕಂಟಿನ್ಯೂ ಮಾಡ್ತೀನಿ ನೋಡಿ. ಆಯಿತು, ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನ 3 ಕಾಲಲ್ಲಿ ಯಾರಾದರೂ ಉಪ್ಪಿಟ್ಟು ತಿಂತಾರ ನೋಡಿ. ನಾನು ತಿಂತಾಯಿದ್ದೀನಿ ಉಪ್ಪಿಟ್ಟು, ಮೈ ಫೇವ್ರೇಟು. ಪಾಪುಗೆ ಮೀನು ಸಾಂಬಾರು ಇತ್ತಲ್ವ ನಿನ್ನೆ ನೈಟ್ ಮಾಡಿದ್ದು, ಅದಕ್ಕೆ ರೈಸ್ ಹಾಕ್ಕೊಟ್ಟಿದ್ದೆ. ಅವಳು ಆಲ್ರೆಡಿ ತಿಂದು ಚಿಂಟು ಟಿ ವಿ ನೋಡ್ತಾವಳೆ. ಅಮ್ಮನೂ ಊಟ ಮಾಡ್ತೀನಿ ಅಂತೂ. ನಾನು ಉಪ್ಪಿಟ್ಟು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. 3 ಕಾಲು. ಎಷ್ಟು ಹೊಟ್ಟೆ ಹಸ್ವಾಯ್ತೈತೆ ಅಂದರೆ ಸಾಲಿಗ್ರಾಮದಿಂದ ಬಂದಿತ್ತು, ಕೆಲಸ ಮಾಡಿಬಿಟ್ನಲ್ವ, ಹಸು ಫುಲ್ಲು. ಸೊ ಉಪ್ಪಿಟ್ಟು ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾತ್ರೆಗಳಿದ್ದು ತೊಳೆದಿಟ್ನ. ಈಗ ಹಾಲೆ ಕಲ್ಲಂಗಡಿ ಹಣ್ಣು ಎತ್ತಿಟ್ಕೊಂಡು ಕೂತವಳೆ ಹಣ್ಣು ಬೇಕು ಅಂತ. ಅದಕ್ಕೆ ಕಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆಚೆಗೆ. ಚಿನ್ನ ಇದು ಎಷ್ಟನೇ ಡ್ರೆಸ್ ನಿಂಗೆ? ಇದು ಕೃತಂಗೆ ಇವತ್ತು 4ನೇ ಡ್ರೆಸ್ಸು ಅಲ್ವಾ ಚಿನ್ನ? ಅಂಗನವಾಡಿಗೆ ರೆಡಿಯಾಗಿ ಗೌನ್ ಹಾಕಿದೆ, ಅದೇ ಸಾಲಿಗ್ರಾಮಪ್ಪಂದೆ. ಅದನ್ನು ಚೇಂಜ್ ಮಾಡಿ ಇನ್ನೊಂದು ಫ್ರಾಕ್ ಹಾಕ್ಕೊಂಡೆ. ಅದರಲ್ಲಿ ನೀರಲ್ಲಿ ಆಟಾಡಿ ಅತ್ಯಾವಾಯಿತು ಅಂತೇಳಿ ಈಗ ಮಿಡ್ಡಿನ ಟಿ ಶರ್ಟ್ ಹಾಕಿದ್ದಿ ಅಷ್ಟೇ. ಬಟ್ಟೆ ಒಗ್ಯಾರು ನೀನು? ನಂಗೆ ಒಗ್ಯಾಕಲ್ಲ ನಾವು. ಬಟ್ಟೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮೈ ಫೇವ್ರೇಟ್ ಸಾಂಬಾರು ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ. ಹಲಸಿನ್ಕಾಯಿ ನೆನ್ನೆ ಮೀನು ಸಾಂಬಾರು ಮಾಡಿದ್ವಲ್ವ, ಹಲಸಿನ್ಕಾಯಿ ಫ್ರಿಡ್ಜ್ಗೆ ಇಟ್ಟಿದ್ನಲ್ವ, ಇದನ್ನು ನೀರು ಹಾಕಿ ನೆನೆ ಹಾಕಿದ್ದೀನಿ, ಹಾಗೆ ಇಟ್ಟಿಲ್ಲ. ಆ್ಯಂಡ್ ಅದಕ್ಕೆ ಅಂತ ಹೇಳಿ ಒಂದು ಆಲೂಗಡ್ಡೆ, 2 ಬದನೆಕಾಯಿ, ಒಂದು 10 ಬೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ತರಕಾರಿ ಜೊತೆ ಹಾಕೋಣ ಅಂತ. ಮತ್ತು ಟೊಮೊಟೊ, ಈರುಳ್ಳಿ, ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮತ್ತು ತಡ್ನಿಕಾಳು, ಅಮ್ಮ ನೆನ್ನೆ ಬೆಳಗ್ಗೆನೇ ತಡ್ನಿಕಾಳು ನೆನೆ ಹಾಕಿತ್ತು. ಒಣಗಿರೋ ಕಾಳು, ಒಣಗಿರ್ತಾವಲ್ಲ ತಡ್ನಿಕಾಳು, ಬ್ಯಾಂಗ್ಳೂರಲ್ಲೆಲ್ಲ ಹಲಸಿಂದೆ ಕಾಳು ಅಂತಾರೆ, ನಮ್ಮ ಕಡೆ ತಡ್ನಿಕಾಳು ಅಂತೀವಿ. ಬಟ್ ನೆನ್ನೆ ಮೀನು ಸಾಂಬಾರು ಮಾಡಿರೋದ್ರಿಂದ ಅದನ್ನು ಒಂದು ಕಾಟನ್ ಬಟ್ಟೆಗೆ ಕಟ್ಟಿಟ್ಟಿತ್ತು. ಸೊ ಅದು ಮೊಳಕೆ ಬಂದಿದೆ ನೋಡಿ, ಮೊಳಕೆ ಬಂದಿದೆ. ಆ್ಯಂಡ್ ಇದು ಹಲಸಿನ್ಕಾಯಿ, ಪಾಪು ಸಾಲಿಗ್ರಾಮದಲ್ಲಿ ಹಲಸಿನ ಹಣ್ಣು ತೊಗೊಂಡು ತಿನ್ಲಲ್ವಾ, ಅದನ್ನು ಕಾಯಿ ತೊಗೊಬಂದಿದ್ಲು ಸಾಂಬಾರ್ಗೆ ಹಾಕಜ್ಜಿ ಅಂದ್ಬಿಟ್ಟು. ಬುದ್ಧಿವಂತ ಮಗಳು ನನ್ನ ಮಗಳು. ಅದನ್ನು ಮೊಮ್ಮಗಳು ಆಸೆಯಂತೆ ಅದು ಸಿಪ್ಪೆ ತೆಗೆದು ಸ್ವಲ್ಪ ಹಾಗೆ ಲೈಟಾಗಿ ಗೆಜ್ಜಿಬಿಟ್ಟು ಹಲಸಿನ್ಕಾಯಿ ಸಾಂಬಾರಿಗೆ ಅಂತ ಹಾಕೈತೆ. ಆ್ಯಂಡ್ ಮಸಾಲೆಗೆಲ್ಲ ಹಾಕ್ಕೊಂಡಿದ್ದೀನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಆ್ಯಂಡ್ ಚಕ್ಕೆನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಖಾರದ ಪುಡಿ ಇವಾಗ ಹಾಕ್ಕೊಂಡು ಮಿಕ್ಸಿ ಮಾಡಲ್ಲ. ಇದು ಹಲಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ತೀನಲ್ವ, ಆವಾಗಲೇ ಹಾಕ್ಕೊತೀನಿ ಖಾರದ ಪುಡಿನ. ಟೇಸ್ಟು ಸೂಪರಾಗಿರುತ್ತೆ ಅಂತ ಹೇಳಿ. ಸೊ ಇವತ್ತಿನ ಸ್ಪೆಷಲ್ ಹಲಸಿನ್ಕಾಯಿ ಸಾಂಬಾರು. ಯಾರ್ಯಾರಿಗೆ ಹಲಸಿನ್ಕಾಯಿ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನನಗಂತೂ ಹಲಸಿನ್ಕಾಯಿ ಅಂದರೆ ಮೈ ಫೇವ್ರೇಟ್. ಹಲಸಿನ್ಕಾಯಿ ಕಬಾಬ್ ಅವತ್ತು ಮಾಡಿದ್ದೆ, ಸಖತ್ತಾಗಿತ್ತು. ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ರೆಸಿಪಿನ ನೋಡ್ಕೊಳ್ಳಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೋಡಿ ಅನ್ನೂ ಕೃತನೂ ಎಂತ ಆಟ ಆಡ್ತಿದ್ದೀರಿ? ಓಡಿಸ್ಕೊಬರೋ ಆಟ ಆಡ್ತಾವ್ರಂತೆ. ಹಾಂ ಸರಿ, ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ, ಹೋಗಿ ನಡ್ಕೊಂಡು ಓಡಿಸ್ಕೊಬರೋ ಆಟ ಆಡ್ತಾವ್ರಂತೆ. ಹಿಂಗೆ ಓಡಾಡ್ತಾವ್ರೆ ಅಷ್ಟೊತ್ತಿಂದ ಕಿರಿಚ್ಕೊಂಡು. ಮುಸ್ಸಂಜೆ ಆಗೈತೆ, ಬಿದ್ದುಬಿಡ್ತೀರಿ ಅಂದರೂ ಕೇಳ್ತಾ ಇಲ್ಲ. ಆ್ಯಂಡ್ ಅವ್ರ ಸೌಂಡ್ಸ್ನ ಇಗ್ನೋರ್ ಮಾಡಿ ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಾಸಿವೆ ಇದಾಗಿದೆ, ಆಯಲಲ್ಲಿ ಸ್ವಲ್ಪ ಒಗ್ಗರಣೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಆಯಿತು, ಇವಾಗ ಟೊಮೊಟೊ ಆ್ಯಂಡ್ ಕರಿಬೇವು ಸೊಪ್ಪು ಒಟ್ಟಿಗೆ ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಹಾಕಿದ್ದೀನಿ, ಅಮ್ಮ ಜಾಸ್ತಿ ಹಾಕು ಅಂತ ಹೇಳ್ತು, ಅದಕ್ಕೆ ಸೌಂಡ್ ಇಗ್ನೋರ್ ಮಾಡಿ. ಇವಾಗ ತಡ್ನಿಕಾಳು ಮತ್ತು ಇದು ಏನು ಹೇಳ್ತಾರೆ ಹಲಸಿನ್ಕಾಯಿ ಬೀಜ ಹಾಕೊತಾ ಇದ್ದೀನಿ. ಇದು ನೀರೆಲ್ಲ ತೆಗ್ದಾಕಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಹಲಸಿನ್ಕಾಯಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟ್ ಹೇಗಿರುತ್ತೋ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ದಿನಗಳಾದಮೇಲೆ ಸಾಂಬಾರಲ್ಲಿ ತಿಂತಾಯಿದ್ದೀನಿ. ಲಾಸ್ಟ್ ಟೈಮ್ ಸಾಂಬಾರು ಮಾಡಿರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ
ವೆಜ್ ಅವರು ಚೆನ್ನಾಗಿರುತ್ತೆ ಮಾಡ್ಕೊತೀನಿ. ನಾನು ಇನ್ನೊಂದು ಯಾವುದೋ ಇನ್ಸ್ಟಾದಲ್ಲಿ ವೀಡಿಯೋ ನೋಡಿದೆ, ಹಲಸಿನಕಾಯಿ ಪಲಾವು. ವೀಡಿಯೋದಲ್ಲೇ ಬಾಯಿ ನೀರು ಬರ್ತಾ ಇತ್ತು ನನಗೆ. ಹಲಸಿನಕಾಯಿಲು ಪಲಾವ್. ನೆಕ್ಸ್ಟ್ ಟೈಮು ಇವಾಗ ಹಲಸಿನಕಾಯಿ ಕಬಾಬ್ ಆಗಿದೆ, ಇವಾಗ ಹಲಸಿನಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮು ಹಲಸಿನಕಾಯಿ ಪಲಾವ್ ಮಾಡ್ತೀನಿ. ಓಕೆನಾ? ಆ ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದೆ. ಇದನ್ನ ಕಟ್ ಮಾಡ್ಕೊಂಡ್ಮೇಲೆ ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ಗೆ ಇಡಿ. ಆಮೇಲಿಂದ ಏನಾದರೂ ಮಾಡೋದಿದ್ರೆ ಅಥವಾ ಸಡನ್ನಾಗಿ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕಿಡಿ, ಇಲ್ಲಾಂದರೆ ಸ್ವಲ್ಪ ಬ್ಲ್ಯಾಕ್ ಥರ ಆಗೋಗ್ಬಿಡುತ್ತೆ. ನೀರಲ್ಲಿ ಹಾಕಿಟ್ರೆ ಒಂಥರ ಫ್ರೆಶ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ತರಕಾರಿನೂ ನೀರಲ್ಲಿ ಅಲ್ವಾ ಹಾಕಿಡೋದು. ಮತ್ತು ಕಡಲೆ ಸಾಂಬಾರು ಮಾಡಬೇಕು. ಕಡಲೆ ಎಲ್ಲರೂ ಗದ್ದೆ ಹತ್ರ ಸಿಕ್ಕಿದ್ರೆ ನಮ್ಮ ಅಪ್ಪಾಜಿಗೆ ತಗೊಬಾ ಅಂತ ಹೇಳ್ಬಿಟ್ಟು ಕಡಲೆ ಸಾಂಬಾರು ಮಾಡಬೇಕು. ಅದು ಕೂಡ ನಂಗೆ ತುಂಬ ಇಷ್ಟ. ಅದಕ್ಕೆ ಹಸಿ ತಡ್ನಿಕಾಳು ಹಾಕ್ಬಿಟ್ಟು ಮಾಡಿದ್ರಂತೂ ಸಖತ್ತಾಗಿರುತ್ತೆ ಕಡಲೆ ಸಾಂಬಾರು. ಮತ್ತು ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು. ಅದನ್ನು ಒಂದು ಸಲ ಮಾಡಿದಾಗ ತೋರಿಸ್ತೀನಿ ನಿಮಗೆ. 2 ನಿಮಿಷ ಫ್ರೈ ಆಗಿದೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿ, ಬೀನ್ಸ್ ಮತ್ತು ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಬರೀ ಇದನ್ನೊಂದನ್ನೇ ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಒಂದೆರಡು ತರಕಾರಿಗಳು ಇದ್ವಲ್ವ, ಒಂದೊಂದು 2 ಹಾಕೋ ಅಂತು. ಅದಕ್ಕೆ ಜಾಸ್ತಿ ಹಾಕ್ಕೊಂಡಿಲ್ಲ. ಸಣ್ಣದು 2 ಬದನೆಕಾಯಿ, ಒಂದು ಆಲೂಗೆಡ್ಡೆ, ಒಂದು 4 ಬೀನ್ಸ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬರೀ ಅದನ್ನೊಂದನ್ನೇ ಹಾಕಿ ಕಾಳು ಜೊತೆ ಮಾಡೋದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ವೆಜ್ ಇದ್ದೀರಾ, ನಾನ್ ವೆಜ್ ತಿನ್ನಲ್ಲ ಅವರೆಲ್ಲ ಮಾಡ್ಕೊತೀನಿ. ಯಾಕಂದರೆ ಜಾಸ್ತಿ ಪನ್ನೀರನ್ನ ತಗೊತಾರೆ ವೆಜ್ ಇರೋರು. ಸೊ ನಾನ್ ವೆಜ್ ತಿನ್ನಲ್ಲ ಅಂಥೇಳಿ ಈ ಥರನೂ ಮಾಡ್ಕೊಳ್ಳಿ. ಇದರಲ್ಲೂ ಕಬಾಬ್ ಮಾಡ್ಕೊಬೋದು, ಬಿರಿಯಾನಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ ಮಾಡ್ಕೊಬೇಕು. ಮಶ್ರೂಮ್ ಹೇಗೆ ಮಾಡ್ಕೊತೀರಾ ಅದೇ ರೀತಿ, ಅಂದರೆ ಕೆಲವೊಂದು ಅಳತೆ ಪ್ರಕಾರ ನೀಟಾಗಿ ಹಾಕ್ಕೊಂಡು ಮಾಡ್ಕೋಬೇಕು. ಸರಿ, ಈಗ ಇದಕ್ಕೆ ಸ್ವಲ್ಪ ಅಂದರೆ ಖಾರದ ಪುಡಿ, ಉಪ್ಪು ಹಾಕೋಣ. ಇದಕ್ಕೆ ಈಗಲೇ ಹಿಡೀಲಿ ನೀಟಾಗಿ, ತರಕಾರಿಗೆ ಮತ್ತು ಹಲಸಿನಕಾಯಿಗೆ ಹಿಡಿಯುತ್ತೆ ಅಂತ ಹೇಳಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ಇವಾಗ ಸ್ವಲ್ಪನೇ ಉಪ್ಪು ಹಾಕಿರ್ತೀನಿ, ಇಷ್ಟ ಹಾಕ್ತೀನಿ. ಲಾಸ್ಟಲ್ಲಿ ಮಸಾಲೆ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಬೇಕಾದ್ರೆ ಸ್ವಲ್ಪ ಹಾಕ್ಕೊತೀನಿ. ಋತುನು ಫುಲ್ ಕಿರ್ಚಾಡ್ತಾ ಇದ್ದಾರೆ. ಅವ್ರನ್ನ ಆಚೆ ಕಡೆ ಕಳಿಸ್ದೆ. ಇದೊಂದು 2 ನಿಮಿಷ ಆಯಿಲಲ್ಲಿ ಫ್ರೈ ಆಗಲಿ ನೀಟಾಗಿ ಕಾಳು. ಮತ್ತು ಇದಕ್ಕೆ ಇವಾಗ ಹಲಸಿನಕಾಯಿ ಹಾಕ್ಕೊಳ್ಳೋಣ. ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದು ತುಂಬ ಖಾರ ಇದೆ ನಮ್ಮನೆ ಖಾರದ ಪುಡಿ, ಅದಕ್ಕೆ ಒಂದು 3/4 ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸೋಟು ಮುರಿದೋಗಿದೆ ಅಂತೇಳಿ ಅಮ್ಮ ಖಾರದ ಪುಡಿಗೆ ಸ್ಪೂನ್ ಥರ ಮಾಡ್ಕೊಂಡೈತೆ. ಇದರಲ್ಲಿ 3/4 ಹಾಕ್ಕೊತಾ ಇದ್ದೀನಿ, ಸಾಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಕಣ್ಣಿಗೆ ಬೀಳ್ತು. ಆ್ಯಕ್ಚುಲಿ ಇದು ಕರೆಕ್ಟಾಗಿ ಕಾಣ್ತಾ ಇಲ್ವಲ್ಲ, ಚಿಕನ್ ಮಸಾಲ ಪೌಡ್ರು. ಇದನ್ನೇನು ಹಾಕೋಬೇಕಾಗಿಲ್ಲ, ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇತ್ತಲ್ವ ಆಲ್ರೆಡಿ ಓಪನ್ ಮಾಡಿರೋದಿತ್ತು. ಸೊ ಜಾಸ್ತಿ ದಿನ ಓಪನ್ ಮಾಡಿ ಇಡೋಕ್ಕಾಗಲ್ವಲ್ಲ ಅಂಥೇಳಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು, ಬಟ್ ಇದಿತ್ತಲ್ವ ಮನೇಲಿ ಅಂತ ಹೇಳಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಇವಾಗಂತೂ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಸುಂಡಿರೋದು ಸಾಕು. ಇನ್ನೊಂದು 2 ನಿಮಿಷ ಫ್ರೈ ಆದಮೇಲೆ ಮಸಾಲೆ ಹಾಕಿ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕುಗ್ಸಿದ್ರೆ ಸಾಕು. ಇದು ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಆಡಿಸಿರೋಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಜಾರ್ ನೀರು ಹಾಕ್ಕೊತಾ ಇದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, 99% ಗೊತ್ತಿರುತ್ತೆ. ಸಿಟಿಯವ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹಳ್ಳಿಯಿಂದನೇ ಹೋಗಿ ಸಿಟಿಗೆ ಸೇರ್ಕೊಂಡಿರ್ತಾರೆ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದವರು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡಿರ್ತಾರೆ ಆಲ್ರೆಡಿ. ತುಂಬ ಜನ ಯೂಟ್ಯೂಬರ್ಸ್ ಹಾಕಿರ್ತಾರೇನೋ, ಬಟ್ ನಾವು ನಮ್ಮ ಮನೆಯಲ್ಲಿಯೇ ನಮ್ಮೂರಲ್ಲಿ ಮಾಡೋವಂತಹ ಸ್ಟೈಲಲ್ಲಿ ಸಾಂಬಾರು ತೋರಿಸ್ತಾ ಇದ್ದೀನಿ. ಮಾಡಿಲ್ಲ ಅಂತ ಹೇಳಿದ್ರೆ ಮನೇಲಿ ಒಂದು ಸಲ ಟ್ರೈ ಮಾಡಿ. ಮತ್ತು ಅದಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ ಬಂದರೆ ಸಾಂಬಾರು ರೆಡಿ ಆಯಿತು. ಸಾಂಬಾರು ನಾನು ಏನೋ ಅನ್ಕೋತಾ ಇರ್ತೀನಿ, ಆಗ್ತಾ ಇರಲ್ಲ. ನೋಡಿ ಹೇಗೆ ಆಟ ಆಡ್ತಿದ್ದಾಳೆ, ಅವನು ಇಲ್ಲೇ ಇದ್ದಾಳೆ. ಸೊ ಈ ಬಾಟ್ಲಿಗೆ ನೀರು ತುಂಬಿಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಾನು ನೀರನ್ನ ಕಡಿಮೆ ಕುಡಿತಾ ಇದ್ದೀನಿ. ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ಕುಡಿತೀನಿ ಅಂತ ಹೇಳಿ. ಅಟ್ಲೀಸ್ಟ್ ಒಂದು 3 ರಿಂದ 4 ಲೀಟ್ರಾದ್ರೂ ಕುಡಿಬೇಕು. ಅದಕ್ಕೆ 2 ಲೀಟ್ರ್ ಬಾಟ್ಲಿಗೆ ಇವತ್ತು ನೀರು ಬಿಟ್ಟಿದ್ರಲ್ವ, ತುಂಬಿಟ್ಕೊಂಡಿದ್ದೀನಿ. ಇದ್ರ ತುಂಬ ಅಟ್ಲೀಸ್ಟ್ 2 ಸಲ ಕುಡಿಬೇಕು ಅಂತ ಹೇಳಿ ಹೇಳ್ತೇವೆ. ಇವಾಗ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಏನೂ ಕೆಲಸ ಇಲ್ಲ. ಅಲ್ಲಿ ಅಮ್ಮ ರಂಜು ಕೂತಿದ್ದಾರೆ, ಅಲ್ಲೋಗಿ ಕೂತ್ಕೊತೀನಿ. ನೋಡಿ ಎಲ್ಲರೂ ಹಿಂಗೆ ಕೂತ್ಕೊಳ್ಳೋದು 5:30 6 ಗಂಟೆ ಟೈಮಲ್ಲಿ. ಏನೋ ಕೆಲಸ ಇರಲ್ವಲ್ಲ, ಸ್ವಲ್ಪ ಹೊತ್ತು ಕೂತ್ಕೋತಾರೆ ನಮ್ಮ ಬೀದಿಲಿ.
ಮುಂಚೆ ಎಲ್ಲ ಮಣ್ಣನ್ನೆಲ್ಲ ಇತ್ತು, ಇವಾಗ ಕಾಂಕ್ರೀಟ್ ಮಾಡಿದ್ದಾರೆ. ನಾನು ಒಂದು 1/2 ಅವರ್ ಕೂತ್ಕೊಂಡು ಬಂದೆ. ಒಬ್ಬಳೇ ಕೂತಿದ್ದೀನಿ. ಆಚೆ ಕಡೆಯಿಂದ ಬಂದೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಒಳಗಡೆ ಬೀದಿಲಿ ಕೂತಿದ್ದೆ. ಬಟ್ ಇನ್ಸ್ಟಾದಲ್ಲಿ ಇವತ್ತು ಯೂಟ್ಯೂಬರು ಅವರು ಯೂಟ್ಯೂಬ್ ಮಾಡ್ತಿದ್ದಾರಂತೆ, ಹಾಸನ್ ಅವರಂತೆ ಸಿಸ್ಟರು. ಇವಾಗ ಜಸ್ಟ್ ಒಂದು 1/2 ಅವರಲ್ಲಿ ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಇನ್ಸ್ಟಾ ನೋಡ್ತಾ ಇದ್ದೆ. ಏನೋ ನೋಟಿಫಿಕೇಷನ್ ಬಂತು, ಏನೂ ಗೊತ್ತಿಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಸ್ವಂತವ್ರದ್ದು ಓಲ್ಡ್ ಫೋಟೋಸು ಬಂತು. ನಂದೊಂದು ಓಲ್ಡ್ ವೀಡಿಯೋಸು 2 ನಂದು ಸ್ವಂತದ್ದು ತಗೊಂಡು ಪೋಸ್ಟ್ ಮಾಡಿರೋಂಥದ್ದು. ಅದು ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ಯಾರಾದರೂ ಲೈಕ್ ಕೊಟ್ಟಿದ್ರೆ, ಅಟ್ಲೀಸ್ಟ್ ಲೈಕ್ ಕೊಟ್ಟಿರ್ತಾರಲ್ಲ ಅಲ್ಲಿರುತ್ತೆ. ಬಟ್ ಮೇಲ್ಗಡೆ ನೋಟಿಫಿಕೇಷನ್ ಇತ್ತು, ಏನಿದೆ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಯಾರಾದರೂ ಮೆಸೇಜ್ ಮಾಡಿದ್ದಾರೆ ಅಂತ ಓಪನ್ ಮಾಡಿದ್ದಕ್ಕೆ ಅದು ಬಂತು. ಸೊ ಹಳೇದೆಲ್ಲ ನೆನಪಾಗ್ತಾ ಇದೆ. 2021 ಆ ಪಿಕ್ಕು ತಗೊಂಡಿದ್ದು ಕುಶಾಲನಗರಕ್ಕೆ ಹೋಗಿದ್ದು. ಆ ಟೈಮಲ್ಲಿ ಕುಶಾಲನಗರ ಇದಕ್ಕೆ ಹೋಗಿದ್ದಾಗ ತಗೊಂಡಿದ್ದೊಂದು ಪಿಕ್ಕು, ಅದೊಂದು ಬಂತು. ಇನ್ನೊಂದು ವೀಡಿಯೋ ಬಂದು ನಂದು ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಇನ್ನೊಂದು ತಿಂಗಳು 2 ತಿಂಗಳು ಆಯಿತು. ಆವಾಗ ಮೀಟ್ ಆಗಿದ್ದಾಗ ಅದೊಂದು ವೀಡಿಯೋ ಮಾಡಿರೋ ವೀಡಿಯೋ ಒಂದು, ನಾನು ಆವಾಗ ಜಾಬ್ಗೆ ಹೋಗ್ತಿದ್ದೆ, ಅದೊಂದು ವೀಡಿಯೋ ಬಂತು. ನೋಡ್ಬಿಟ್ಟು ತುಂಬ ಬೇಜಾರಾಗ್ತಾ ಇದೆ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಏನು ಕಂದ ಮಾಡ್ತೀನಿ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವರನ್ನು. ನಾನು ಅದಕ್ಕೆ ನನ್ನ ಫೋಟೋಸ್ ನೋಡಲ್ಲ. ನಮ್ಮ ಸ್ವಂತ ಫೋನ್ ನನ್ನ ಹತ್ರ ಇರೋನು ಕೂಡ ಅದರಲ್ಲಿ ತುಂಬ ಫೋಟೋಸ್ ಇದ್ದಾವೆ. ನನ್ನ ಫೋನು ಏನೋ ಒಂದು ಮೇಲ್ ಐ ಡಿ ಮಿಸ್ಟೇಕಾಗಿ ಹಳೆ ಮೇಲ್ ಐ ಡಿಲಿತ್ತು. ಅವ್ರು ಯಾರೋ ಓಪನ್ ಮಾಡಿದಾಗಲೇ ಬೇರೆ ನಂಬರ್ ಕೊಟ್ಬಿಟ್ಟು ಮೇಲ್ ಐ ಡಿಲಿ ಇದ್ದಿದ್ದು ಫೋಟೋಸ್ ಎಲ್ಲ ಹೋಯಿತು. ಈ ಮೇಲ್ ಐ ಡಿಲಿ ಜಾಸ್ತಿ ಇಲ್ಲ. ಬಟ್ ನನ್ನ ಸ್ವಂತ ಫೋನಲ್ಲೆಲ್ಲ ಇದ್ದಾವೆ. ನಾನು ಇವತ್ತು ಕೂಡ ನೋಡಲ್ಲ, ತುಂಬ ಬೇಜಾರಾಗುತ್ತೆ. ದೇವ್ರು ಯಾಕೆ ನನಗೆ ಇಷ್ಟೊಂದು ಮೋಸ ಮಾಡ್ದ, ನಾನು ಏನು ಪಾಪ ಮಾಡಿದ್ದೆ ಅನ್ನಿಸ್ಬಿಡ್ತದೆ. ಅಷ್ಟು ಈಸಿ ಅಲ್ಲವೇ ಅಲ್ಲ. ನಾನು ಅದಕ್ಕೆ ಇವತ್ತಿಗೂ ಫೋಟೋಸ್ ನೋಡಲ್ಲ. ನಾನು ಅನ್ಕೋಬೋದೇನೋ ಯಾರಾದರೂ ನೆಕ್ಸ್ಟ್ ಮಂತು 18ಕ್ಕೆ 1 ವರ್ಷ ಆಗುತ್ತೆ. ಮರೆಯೋಂಥ ಜೀವ ಅಲ್ಲವೇ ಅಲ್ಲ ನನ್ನ ಸಂತು. ಮೋಸ್ಟ್ಲಿ ಮುಂದಿನ ಜನ್ಮ ಅಂತ ಏನಾದ್ರು ಇದ್ದರೆ ದೇವರು ಸಂಪೂರ್ಣ ಆಯಸ್ಸು ಕೊಟ್ಟು ನನಗೂ ನನ್ನ ಗಂಡನ ಜೊತೆಲಿ ಬದುಕೋ ಅಂಥದ್ದೇನಾದರೂ ನೆಕ್ಸ್ಟ್ ಜನ್ಮದಲ್ಲಿ ಕೊಡಲಿ ಅಂತ ಕೇಳ್ಕೊಬೋದಷ್ಟೇ. ತೀರಾ ನ್ಯಾಯ ಮಾಡಿಬಿಟ್ಟ ದೇವರು. ಮೋಸ್ಟ್ಲಿ ಈ ಥರ ನರಕ ಯಾವ ಹೆಣ್ಮಕ್ಳಿಗೂ ಬೇಡ. ಹೆಣ್ಣು ಹೆತ್ತಿರೋ ಅಪ್ಪ ಅಮ್ಮಂಗೂ ಬೇಡ. ನಾನು ಅನ್ಕೋತಾ ಇದ್ದೆ ಯಾವಾಗ್ಲೂ ಎಲ್ರೂ ಹೆಣ್ಮಕ್ಳು ಬೇಡ ಅಂತ ಅಂತಿರ್ತಾರೆ. ಅದು ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಏನಕ್ಕೆ ಹಿಂಗೆ ಅಂತಾರೆ, ಹೆಣ್ಮಕ್ಳೇನೇ ಸ್ವಲ್ಪ ಅಪ್ಪ ಅಮ್ಮ ಅಂತ ವಯಸ್ಸಾದ್ಮೇಲೆ ಕಷ್ಟಕ್ಕಾಗೋದು ಅಂತ. ಬಟ್ ಅವರು ಅದೊಂದೇ ಉದ್ದೇಶಕ್ಕೆ ಅನ್ನಲ್ಲ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಹೆಣ್ಮಕ್ಳಿದ್ರೆ ಎಲ್ಲ ಸರಿ ಇದ್ರಷ್ಟೇ. ಒಂದು ಸರಿ ಇಲ್ಲ ಅಂದರೆ ಜನಗಳ ಬಾಯಿಗೆ ಆಹಾರ ಆಗ್ಬಿಡ್ತೀವಿ. 1 ವರ್ಷ ಆದರೂ ನಾನು ಇಷ್ಟು ಇದು ಮಾಡ್ತಾ ಇದ್ದೀನಿ ಅಂದರೆ ಅದು ಎಂಥ ಜೀವ. ನಾವು ಹೆಂಗಿದ್ದೋ, ಯಾರು ಜಗಳ ಆಡೋದಿಲ್ಲ, ಯಾವ ಗಂಡ ಹೆಂಡತಿ ಜಗಳ ಆಡೋದಿಲ್ಲ. ಹಂಗಂತ ದೇವರು ಒಂದೇ ಒಂದು ಅವಕಾಶ ಕೊಡ್ಬೋದಿತ್ತೇನು. ಯಾಕೆ ರಾಯರು ಕೊಡಲಿಲ್ಲ, ಯಾಕೆ ನಾನು ನಂಬಿರೋ ಮಂಜುನಾಥ ಕೊಡಲಿಲ್ಲ. ನಾನು ಒಂದೊಂದ್ಸತಿ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ಒಂದು ಹುಲ್ಲು ಕಡ್ಡಿ ಕೈಯಿಂದನೂ ಬರ್ತಾರಂತೆ. ಆಯುಷ್ಯ ಇದ್ದರೆ ಇರಲಿಲ್ವೇನೋ, ಇದ್ದಿದ್ರೆ ಬದುಕಬೇಕು ಅಂದಿದ್ರೆ ಹೆಂಗೋ ಒಂದು ಕಡೆಯಿಂದ ಇರೋರು ಅಂತ. ಬಟ್ ನಂಗೆ ಆಗ್ತಿಲ್ಲ. 1 ವರ್ಷ ಆಗಕ್ಕೆ ಬಂದ್ರೂ ನಂಗೆ ಸೀರಿಯಸ್ ಆಗಿ ಆಗ್ತಾಯಿಲ್ಲ. ನನ್ನ ಮಗು ಇವತ್ತೂ ಕೂಡ ಇವಾಗ 4 ಗಂಟೆಲೂ ಕೂಡ ನೀರು ಹಿಡಿತೆ ಅಂತ ನಾನು ಅವಾಗೂ ಕೂಡ ಮಾತಾಡ್ತಾ ಇತ್ತು. ನಾನು ಅಪ್ಪನ ತುಂಬ ಲವ್ ಮಾಡ್ತೀನಿ ಅಮ್ಮ, ಅಪ್ಪನ ಮರ್ತ್ಕೊಳ್ಳಲ್ಲ ಅಮ್ಮ ಅಂತ ಹೇಳ್ತಾ ಇದ್ಲು ಅವಾಗ. ನನ್ನ ಮಗಳು ಚಿಕ್ಕವಳು, 1-2 ವರ್ಷ ಇದ್ಲು. ನಾವು ಬೆಂಗಳೂರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡೋವಲ್ವ, ಇಲ್ಲೂ ಇರೋಳು ಅಲ್ಲೂ ಇರೋಳು. ಒಂದೊಂದು ತಿಂಗಳು
ಅವಾಗ ಯಾರಾದರೂ ಏನಾದರೂ ಸ್ವಲ್ಪ ಸುಮ್ಮನೆ ಅದ್ಲಿಸ್ಬಿಟ್ರೆ ನಮ್ಮ ಅಪ್ಪ ಐತೆ ನಮ್ಮ ಅಪ್ಪಂಗೆ ಹೇಳ್ತೀನಿ ನಾನು ಅಂದ್ಬಿಟ್ಟು ಫೋನ್ ಮಾಡಿಸ್ಕೊಂಡು ಮಾತಾಡೋಳು. ಅಪ್ಪ ಹಂಗಂತಾರೆ ಹಿಂಗಂತಾರೆ ಅದ್ಲಿಸ್ತಾರೆ ಅಂತ. ಅದು ಸಂತಂಗೆ ಅದೇ ಒಂದು ಖುಷಿ, ಓ ನನ್ನ ಮಗಳು ನೋಡು ಹೇಳ್ತಾಳಲ್ಲ, ಫೋನ್ ಮಾಡ್ತಾಳಲ್ಲ ಅಂತ. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಈ ಜೀವನ ಬೇಡ ಅನ್ನಿಸ್ಬಿಡುತ್ತೆ. ಇವತ್ತು ನನ್ನ ಮಗಳು ಯಾರು ಫೋನ್ ಮಾಡ್ತಾಳೆ, ಅವಳಿಗೇನೋ ಒಂದು ಬೇಕು ಅಥವಾ ಅವಳೇನೋ ಒಂದು ಹೇಳ್ಕೋಬೇಕು, ಏನೋ ಒಂದು ಆಟ ಆಡಬೇಕು, ಯಾರಿಗೆ ಹೇಳ್ಕೊತಾಳೆ? ಅವಳು ಚಿಕ್ಕ ವಯಸ್ಸು, ಬಟ್ ಚಿಕ್ಕ ವಯಸ್ಸಾದ್ರೂ ಅವಳಿಗೆ ಎಷ್ಟು ಬುದ್ಧಿ ಇದೆ ಅಂದರೆ ನೀವು ನಂಬಲ್ಲ. ನಿನ್ನೆ ವೀಡಿಯೋದಲ್ಲಂತಲ್ಲ ಅವಳು ಪ್ರತಿ ಸತಿ ನಾನು ಅಳ್ಬೇಕಾದ್ರೆ ಕಣ್ಣೀರು ಒರೆಸ್ತಾಳೆ. ಅಮ್ಮ ನಗಾಡಮ್ಮ, ಅಳ್ಳಬೇಡ ಕಣಮ್ಮ ಅಂತಾಳೆ. ಅಂತ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಕ್ಕೆ ಮೊದಲೇ ನಾನು ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ. ನನಗೆ ಎಷ್ಟು ಹೊಟ್ಟರಿತದೆ ಅಂದರೆ ಆ ಮಗುಗೆ ಅಪ್ಪನ ಪ್ರೀತಿ ಕೆಟ್ಕೊಬಿಟ್ನಲ್ವ ದೇವರು. ಏನು ಅಂತಾನೆ ಅಂದರೆ ಪ್ರೀತಿ ಏನು ಅಂತ ತಿಳ್ಕೊಳ್ಳೋ ವಯಸ್ಸು, ಬುದ್ಧಿ ಬರ್ತಾ ಇರಲ್ವ. ಎಲ್ಲ ಮಕ್ಕಳು ಅವ್ರ ಅಪ್ಪನ ಬೈಕಲ್ಲಿ ಹೋಗ್ಬೇಕಾದ್ರೆ ಅವ್ರ ಅಪ್ಪನ ಹತ್ತಕ್ಕೊಬಾರಪ್ಪ ಇತ್ತಕ್ಕೊಬಾರಪ್ಪ ಅನ್ಬೇಕಾದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನನ್ನ ಮಗು ಅವ್ರ ತಾತಂಗೆ ಹೇಳುತ್ತೆ, ತಾತ ನಂಗೆ ಹತ್ತೋಕೊಬ್ಬ ಬೈಕಲ್ಲಿ ಒಂದು ರೌಂಡು ಇದು ಮಾಡು. ಅದು ಬಿಟ್ಟರೆ ಅಮ್ಮ ನಂಗೆ ಹತ್ತ ಕೊಡಮ್ಮ, ನಂಗೆ ಎತ್ತ ಕೊಡಮ್ಮ ಅಂತ ಕೇಳುತ್ತೆ. ದೇವರು ಒಂದು ಮೂಲೆಯಲ್ಲಿ ಏನೋ ಒಂದು ಮೂಲೆಯಲ್ಲಿ ಆ ಮಗುಗೆ ಅಪ್ಪ ಇದ್ದಾನೆ, ನನ್ನ ಗಂಡ ಇದ್ದಾನೆ ಅನ್ನೋ ಥರ ಇರಿಸ್ಬಿಟ್ಟಿದ್ರೆ ಸಾಕಾಗಿರೋದು. ಅಟ್ಲೀಸ್ಟ್ ಕೆಲವು ವರ್ಷಗಳು, ಯಾಕಂದ್ರೆ ನಾವು ಅಷ್ಟರಲ್ಲಿ ಮೈಂಡ್ ಫಿಕ್ಸ್ ಆಗಿರೋವು. ಓಕೆ ಇವರು ಇಷ್ಟು ವರ್ಷನೇ ಬದುಕೋದು, ಒಂದು ಮೆಡಿಸನ್ ಮೇಲೆ ಇಷ್ಟು ವರ್ಷ ಇರ್ತಾರೆ ಅಂತ ಅಷ್ಟರಲ್ಲಿ ನನ್ನ ಮನಸ್ಸು ಕಲ್ಲಾಗಿರೋದು. ಬಟ್ ಇದು ಹೆಂಗೆ ಅಂದರೆ ಆಲ್ ಆಫ್ ಸಡನ್ ಒಂದೊಂದು ವೀಕ್ಗೆ ಇದಾಗೋಯ್ತು. ಮರೆಯೋ ಜೀವ ಅಲ್ವೇ ಅಲ್ಲ. ಯಾರು ಏನೇ ಅನ್ಕೋಬೋದು, ಎಲ್ಲೋ ಒಂದು ಕಡೆ ನೋಡ್ತಿರ್ತಾರೆ ಸಂತು, ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನನ್ನ ಮಗುಗೆ ಏನು ಮಾಡಬೇಕು, ಅವಳನ್ನ ಹೆಂಗೆ ಬೆಳೆಸ್ಬೇಕು, ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡಲೇಬೇಕು ಅನ್ಕೋತಾರೆ. ಅಯ್ಯೋ ಮರ್ತ್ಕೋತಾಳೆ, ಅವಳಿಗೇನು ವೀಡಿಯೋಸ್ ಮಾಡ್ಕೊಂಡು ಚೆನ್ನಾಗಿದ್ದಾಳೆ ಅಂತ. ಇಲ್ಲ, ಪ್ರತಿ ವೀಡಿಯೋಸ್ ಮಾಡಬೇಕಾದ್ರೆ, ಒಂದು ಚಿಕನ್ ಮಾಡಬೇಕಾದ್ರೆ, ನೆನ್ನೆ ಮೀನು ಸಾಂಬಾರು ಮಾಡ್ಬೇಕಾದ್ರೂ ಕೂಡ ನನ್ನ ಸಂತು ನೆನೆಸ್ಕೊತಾ ಇದ್ದೆ. ಅವನಿಗೆ ಮೀನು ಅಂದರೆ ತುಂಬ ಇಷ್ಟ. ಪ್ರತಿ ಸಲ ಚಿಕನ್ ಮಾಡಿದಾಗ ನನಗೆ ಚಿಕನ್ ಇಷ್ಟ ಅಂತ ನನಗೆ ಚಿಕನ್ ಪೀಸ್ ಎಲ್ಲ ಹಾಕ್ಕೊಟ್ಟಿರೋದು. ಅದಕ್ಕೆ ನಾನು ಒಬ್ಬಳೇ ಕೂತ್ಕೊಳ್ಳಲ್ಲ ಗೈಸ್. ಯಾಕಂದರೆ ಒಬ್ಬಳೇ ಕೂತ್ಕೊಂಡ್ರೆ ಈ ನೆನಪುಗಳು ಕಾಡ್ತವೆ. ನಾನು ಮತ್ತೆ ಏನು ಡಿಪ್ರೆಷನ್ನಿಂದ ನಾನು ಆಚೆ ಬಂದಿದ್ದೀನಿ, ಮತ್ತೆ ಹೆಂಗೆ ಹೋಗ್ಬಿಡ್ತೀನಿ ಅಂತ. ನಾನು ಇಷ್ಟು ದಪ್ಪ ಆಗೋಕ್ಕೆ ಕಾರಣ ನಾನು ಡಿಪ್ರೆಷನ್ನೇ. ಏನೇನೋ ಫುಡ್ ತಗೊಳ್ಳಿಲ್ಲ, ಟೀ ಕುಡಿಯೋದು, ಕಾಫಿ ಕುಡಿಯೋದು, ನಿದ್ದೆ ಇಲ್ಲ, ಅಳೋದು, ಇದರಿಂದನೇ ನಾನು ಫಸ್ಟ್ ಒಂದು 3 ತಿಂಗಳು ಫುಲ್ ಸಣ್ಣ ಆಗಿದ್ದೆ, ಮತ್ತೆ ಫುಲ್ ದಪ್ಪ ಆಗಿಬಿಟ್ಟೆ. ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತಿಗೂ ಈ ಕ್ಷಣಕ್ಕೂ ನಾನು ಆಚೆ ಬರೋಕ್ಕಾಗಿಲ್ಲ. 1 ವರ್ಷ ಅಲ್ಲ, ಇನ್ನು 10 ವರ್ಷ ಹೋದರೂ ಮೋಸ್ಟ್ಲಿ ಕಣ್ಣ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಒಬ್ಬಳೇ ಕೂತ್ಕೊಳ್ಳಲ್ಲ. ಬಟ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಮಾತಾಡೋಣ ಅಂತ ಒಳಗಡೆ ಬಂದಿದ್ದು. ಬಟ್ ಒಳಗಡೆ ಬಂದು ಇನ್ಸ್ಟಾದಲ್ಲಿ ಅದು ಏನಕ್ಕೆ ಹಂಗೆ ಬಂತು ಗೊತ್ತಿಲ್ಲ, ನೋಟಿಫಿಕೇಷನ್ ಬಂತು. ಕ್ಲಿಕ್ ಮಾಡಿದ್ದಕ್ಕೆ ಫೋಟೋಸ್ ಬಂತು. ಆ ಫೋಟೋಸ್ ನೋಡಿದ್ದಕ್ಕೆ ನಂಗೆ ತುಂಬ ನೆನಪಾಗ್ತಿದ್ದಾರೆ. ಈಗ ಮತ್ತೆ ಹೊರಗಡೆನೇ ಕೂತ್ಕೊತೀನಿ, ಅನ್ನ ಮಾಡಬೇಕಂತೆ, ಅನ್ನಕ್ಕೆ ಇಟ್ಬಿಟ್ಟು ಕೂತ್ಕೊತೀನಿ. ಸೊ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಬಟ್ ಏನು ಮಾಡಲಿ, ನನಗೂ ಫೀಲಿಂಗ್ಸ್ ಇರುತ್ತೆ. ನಮ್ಮಮ್ಮ ನಮ್ಮಮ್ಮ ಅಳ್ತದೆ. ನಮ್ಮಮ್ಮಂಗೆ ಗೊತ್ತಿಲ್ಲ, ನಮ್ಮಮ್ಮ ಆಚೆ ಕಡೆ ಇದ್ದರೆ ನಾನು ಅಳ್ತೀನಿ. ನಮ್ಮಮ್ಮ ಅಪ್ಪಾಜಿಗೂ ವಯಸ್ಸಾಯಿತು. ನಮಗೆ ಎಷ್ಟು ಟೆನ್ಷನ್ ಅಂದರೆ ನಿಜವಾಗ್ಲೂ ಈ ಜೀವನ ಬೇಡ, ಎಲ್ಲರೂ ಹೋಗ್ಬಿಡೋಣ ಅನ್ನಿಸ್ಬಿಟ್ಟೈತೆ. ಬಟ್ ಸ್ಟಿಲ್ ಇಷ್ಟು ಧೈರ್ಯವಾಗಿ ಬದುಕ್ತಿದ್ದೀನಿ ಅಂದರೆ ನನ್ನ ಮಗಳು. ಅಪ್ಪ ಇಲ್ಲ, ಅಮ್ಮನಾರು ಇದ್ದಾಳೆ. ನನ್ನ ಅಮ್ಮ ಏನೋ ಒಂದು ಮಾಡಿದ್ಲು, ಅವಳಿಗೆ ಇವತ್ತು ಬುದ್ಧಿ ಇಲ್ಲ ಗೈಸ್. ಅವಳು ಏನೂ ಕೇಳಲ್ಲ ಇವತ್ತು. ಅದೇ ಒಂದು ಏಜಿಗೆ ಬಂದಮೇಲೆ ಅಮ್ಮ ನೀನು ಏನು ಮಾಡಿದೀಯಮ್ಮ ಇಷ್ಟು ವರ್ಷ, ಅಥವಾ ನಮ್ಮ ಅಪ್ಪ ನಮ್ಮನ್ನು ಬಿಟ್ಬಿಟ್ಟೋಯ್ತಲ್ವ, ನಮ್ಮ ಅಪ್ಪ ನಮ್ಗೆ ಏನು ಮಾಡಿಟ್ಟೈತೆ ನನ್ನ ಮಗಳು ಕೇಳಲೇಬಾರ್ದು. ಅವ್ರ ಅಪ್ಪ ಇದ್ದಿದ್ರೆ ತುಂಬ ಮಾಡಿರೋದು. ಮಗಳಿಗೆ ಜೀವ ಕೊಡ್ತೀನಿ ಅಂತಿದ್ದೆ ನನ್ನ ಗಂಡ.
ಬಟ್ ನನ್ನ ಸಂತೋಷ ನಾನು ಮಾಡೋಕ್ಕಾಗದೆ ಹೋದ್ರೂ ಅದರಲ್ಲಿ ಅರ್ಧನಾದ್ರೂ ನಾನು ಮಾಡಲೇಬೇಕು. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು, ಏನೋ ಒಂದು ಮಾಡೋಣ ಅಂತ ಹೇಳಿ. ನಿಮ್ಮ ಪ್ರೀತಿನೂ ಕೂಡ ಹಾಗೆ ಸಿಗ್ತಾ ಇದೆ. ಒಂಥರ ಎಮೋಷನಲ್ ಆದರೆ ಮಾತಾಡೋಕ್ಕಾಗಲ್ಲ ನನಗೆ. ಒಂಥರ ಉಪ್ಸ ಬಂದಂಗೆ ಆಗುತ್ತೆ ನನಗೆ ಇವಾಗ, ಅದೇ ಆಗ್ತಾಯಿದೆ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇನ್ನೂ ಕಂಟಿನ್ಯೂ ಮಾಡೋ ಮನಸ್ಥಿತಿಲಿ ನಾನಿಲ್ಲ. ಆಲ್ರೆಡಿ 7 ಗಂಟೆ ಆಗಿದೆ. ಸೊ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.